ಮಾಡ್ತಾ ಇದ್ರು. ಅಲ್ಲಮ್ಮ, ಇವಾಗ ನೀವು ಮಗುನ ನಿಮ್ಮ ಮನೆಯವ್ರು ನದಿಗೆ ಹಾಕ್ಬಿಟ್ರು, ಅದನ್ನ ಅರವಿಂದ್ ವಿಮಲಾ ಅವರು ತಕೊಂಡೋದ್ರು. ಆ ಟೈಮಲ್ಲಿ ನಿಮ್ಮ ಯಜಮಾನ್ರು ಅನಿಲ್ ಭಟ್ ಅವ್ರು ಎಲ್ಲಿದ್ರು? ಅವ್ರು ಮಂಗಳೂರಲ್ಲಿದ್ರು. ಅವ್ರ ಮಗು ನೋಡಕ್ ಬರ್ಲೇ ಇಲ್ವಾ? ಬರ್ಲಿಲ್ಲ. ಅವ್ರು ದೂರನೇ ಇದ್ರ? ದೂರನೇ ಇದ್ರು. ನಾನು ಮನೆಯಿಂದ ಹೊರಗಡೆ ಇರ್ಲಿಲ್ವಲ್ಲ, ನಾನು ಮನೆಯಲ್ಲಿ ಇದ್ನಲ್ವಾ, ನೋಡಕ್ಕೆ ಬಿಡ್ಲಿಲ್ಲ. ಅವ್ರನ್ನೂ ಬಿಡ್ಲಿಲ್ವಾ ಅವರು? ಈಗ ಇದಾರ ಅನಿಲ್ ಭಟ್ ಅವರು? ಇಲ್ಲ, ಅವ್ರು ಸತ್ತು ಹೋಗಿದ್ದಾರೆ. ಕೆಲಸ ಮಾಡ್ತಾ ಇದ್ರು? ಅವ್ರು ಇಂಜಿನಿಯರ್ ಆಗಿದ್ರು. ಇಲ್ಲಿ ಮಂಗಳೂರಲ್ಲೇನಾ? ಮಂಗಳೂರಲ್ಲೇ. ಓಹೋ. ಆಮೇಲೆ ಮಗು, ನೀವು ಅರವಿಂದ್ ವಿಮಲಾ ಮಗು ತಗೊಂಡು ಹೋದ್ರು. ಮತ್ತೆ ನೀವು ಅರವಿಂದ್ ವಿಮಲಾ ಅವರನ್ನ ಯಾವಾಗ ಮೀಟ್ ಮಾಡಿದ್ರಿ? ಮತ್ತೆ ನನಗೆ ಮಗು ತೋರ್ಸು, ನನ್ನ ಮಗಳನ್ನ ತೋರ್ಸು. ಇಲ್ಲ, ಅವರೇ ನನ್ನನ್ನು ಕರೆದ್ರ. ಅವರೇ ನನ್ನನ್ನು ಕರೆದಿದ್ದು ಅಂತ ಹೇಳಿದ್ರೆ, ನಾನು ಕಾರ್ಡ್ ಮೂಲಕ ಅವರಿಗೆ ಅವ್ರ ಅಡ್ರೆಸ್ ಕೊಟ್ಟಿದ್ರು. ಲೆಟರ್ ಬರ್ದಿದ್ರ? ಲೆಟ್ರು ಬರಿತಾ ಇದ್ದೆ ಅವಾಗ. ಕಾರ್ಡು ಇಲ್ಲ, ಒಂದು ಇದ್ರದ್ದು ಕಾರ್ಡ್ ಇರುತ್ತಲ್ಲ, ಇಂಗ್ಲೆಂಡ್ ಲೆಟರಲ್ಲಿ ನಾನು ಲೆಟ್ರ್ ಬರಿತಾ ಇದ್ದೆ. ನಾನು ಯಾವಾಗ ಬರ್ತೀನಿ, ನಿಮ್ಮನ್ನ ಯಾವಾಗ ಮೀಟ್ ಆಗ್ತೀನಿ, ಅವಾಗ ಬಂದು ಹೋಗ್ತೀನಿ ಅಂತ ಹೇಳಿ ನಾನು ಅವರನ್ನ ಹೇಳಿದ್ದೆ. ಆ ಮಗುಗೆ ಅನನ್ಯ ಭಟ್ ಅಂತ ಅವರೇ ಇಟ್ಟಿರೋದು. ನೀವು ಮತ್ತೆ ನಿಮ್ಮ ಮಗಳನ್ನ ನೋಡಿದಾಗ ಎಷ್ಟು ವಯಸ್ಸು ಅನನ್ಯ ಭಟ್ಗೆ? ನಾನು ಮತ್ತೆ ಅವಳನ್ನ ನೋಡ್ಬೇಕಾಗಿದ್ರೆ ಅವಳು 10 ವಯಸ್ಸು. ವಿಮಲಾ ಅವರು ಹೇಳಿದ್ರ ನಿನ್ನ ತಾಯಿ ಸುಜಾತ ಭಟ್ ಅಂತ ನಿಮ್ಮ ಅನನ್ಯ ಭಟ್ಗೆ ಹೇಳಿದ್ರು. ನೀವು ಫಸ್ಟ್ ನೋಡಿದಾಗ ಅವಳು 10 ವರ್ಷ. ಮೊದಲ ಭೇಟಿ ಅನನ್ಯ ಭಟ್ ಮತ್ತೆ ನೀವು ಒಬ್ಬ ತಾಯಿ ಮಗಳು ಭೇಟಿ ಆದಾಗ ಹೇಗಿತ್ತು? ಎಷ್ಟು ಎಮೋಷನಲ್ ಆಗಿದ್ರಿ? ತುಂಬಾ ಕರುಳಿನ ಕೂಗು ಅವಳಿಗೆ ಕೇಳಿದೆ. ಅವಳು ನನ್ನನ್ನು ತಬ್ಬಿಕೊಂಡು ಅಮ್ಮ ಅಂತ ಕರೆದು 10 ವರ್ಷ. ನೀವು ಒಂದ್ಸರಿನೂ ಹೋಗಿ ಮಧ್ಯದಲ್ಲಿ ಹೋಗಿದ್ದೀನಿ, ನೋಡ್ಕೊಂಡು ಮಧ್ಯದಲ್ಲಿ ಹೋಗಿದ್ದೀನಿ ನಾನು. ಹೋಗಿದ್ದೀನಿ. ಸೊ ಅನನ್ಯ ಭಟ್ಗೆ ಇವರೇ ನಮ್ಮ ತಾಯಿ ಅಂತ? ಹೌದು, ಅವರು ಹೇಳಿದ್ದಾರೆ. ಅವಳಿಗೆ ಒಂದು ಇದು ಬಂದಾಗ, ಬುದ್ಧಿ ಬಂದವಾಗ, ನಿಮ್ಮ ಅಮ್ಮ ಅಪ್ಪ ನಾನಲ್ಲ, ನಿಮ್ಮ ಅಮ್ಮ ಅಪ್ಪನನ್ನ ಹೇಳಿರ್ಲಿಲ್ಲ, ಅವರಿಗೆ ಅಪ್ಪ ಯಾರು ಅಂತ ಗೊತ್ತಿರಲಿಲ್ಲ. ಅಮ್ಮ ಹೀಗಿದ್ದಾರೆ, ಅವರು ನಿನ್ನನ್ನು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾರೆ, ಇಲ್ಲ ಒಂದು ಇನ್ಲೈನ್ ಲೆಟರಲ್ಲಿ ಒಂದು ಲೆಟ್ರ್ ಹಾಕ್ತಾರೆ, ಪತ್ರ ಬರೀತಾರೆ. ನೀನು ಅದನ್ನು ನನಗೆ ಹಾಕಿದ್ರು ನೀನು ಅದನ್ನು ಓದು, ಒಂದು ಒಳ್ಳೆ ರೀತಿಯ ಸಂದೇಶ ಇದೆ ನಿನಗೂ ಇದರಿಂದ ಅಂತ ಹೇಳಿ ಅವರು ಹೇಳಿದ್ರು. ಸೊ ಮಧ್ಯದಲ್ಲೆಲ್ಲ ಮಗಳನ್ನ ನೋಡಿದ್ರಿ ನೀವು? ನೋಡಿದ್ದೀನಿ. ಅವಳಿಗೆ 10ನೇ ವಯಸ್ಸಾದಾಗ ಮತ್ತೊಂದ್ಸತಿ ಮತ್ತೊಂದ್ಸಲ ಹೋಗಿ ನೋಡಿ ಏನ್ ಮಾಡಿದ್ರಿ? ಆಮೇಲೆ ವಾಪಸ್ ಬಂದ್ಬಿಟ್ರಾ? ಅಥವಾ ನಾನು ವಾಪಸ್ ಬಂದೆ. ನಾನು ಅಲ್ಲಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಮಂಗಳೂರಲ್ಲಿ. ಆಮೇಲೆ ಒಂದು ಮನೆ ಇದರಲ್ಲಿ ಒಬ್ಬರನ್ನೇ ವಯಸ್ಸಾದವರನ್ನ ನೋಡ್ಕೊಳ್ತಾ ಇದ್ದೆ, ಕೇರ್ ಟೇಕರ್ ಆಗಿ. ಹೀಗೆ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಇದ್ದೆ ನಾನು. ಯಾಕಂದ್ರೆ ಮತ್ತೆ ನೀವು ಮದುವೆ ಮಾಡ್ಕೊಳ್ಳೇ? ಮಧ್ಯೆ ಯಾರನ್ನು ನಾನು ಮದುವೆ ಮಾಡ್ಕೊಂಡಿಲ್ಲ. ಸೊ 10 ವರ್ಷ ಆದ್ಮೇಲೆ ಅನನ್ಯ ಭಟ್ನ ನೋಡಿದ್ರಿ. ಮತ್ತೆ ನೀವು ಅನನ್ಯ ಭಟ್ ನೋಡಿದಾಗ ಯಾವಾಗ ನೋಡಿದ್ದು? ಅವಳು 7th ಸ್ಟ್ಯಾಂಡರ್ಡ್ ಆದ್ಮೇಲೆ ಮತ್ತೆ ನೋಡಿದ್ದು. ಅಲ್ಲೇ ಮಂಗಳೂರು? ಇವ್ರ ಜೊತೆ ವಿಮಲಾ ಜೊತೆನೇ ಇದ್ರ? ಹೌದು, ಅವ್ರ ಜೊತೆಗೆ ಮಂಗಳೂರಲ್ಲೇ ಇದ್ರು. ಅಲ್ಲಿ ಏನು ಎಷ್ಟು ಓದಿದ್ಲು ಅನನ್ಯ ಭಟ್? ಅವಾಗ 7th. ಯಾವ ಸ್ಕೂಲಲ್ಲಿ ಓದ್ತಾ ಇದ್ರು? 7th ಅಂದ್ರೆ ಮಂಗಳೂರಲ್ಲಿ ಯಾವ ಸ್ಕೂಲಲ್ಲಿ ಓದ್ತಾ ಇದ್ರು? ಯಾಕಂದ್ರೆ ಪ್ರಶ್ನೆಗಳು ಬರ್ತಾ ಇರೋ ಕಾರಣಕ್ಕಾಗಿ ಯಾವ ಸ್ಕೂಲಲ್ಲಿ ಓದ್ತಾ ಇದ್ರು 7th ಅಲ್ಲಿ? 7th ಅಲ್ಲಿ ಅವ್ರು ಯಾವ ಸ್ಕೂಲಿಗೆ ಹಾಕಿದ್ದಾರೆ ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ. ಅವರೇ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು. ನಾನು ಓದಿಸಿದ್ರು ಅನನ್ಯ ಭಟ್ನ ಅವರು? ಅವರು 7th ತನಕ ಓದಿಸಿದ್ದಾರೆ. 8th 9th 10th 11th 12th ನಾನು ಕೋಲ್ಕತ್ತಾದಲ್ಲಿ ಓದಿಸಿದ್ದು. ನೀವು ಕೋಲ್ಕತ್ತಾ ಕರ್ಕೊಂಡು ಹೋಗ್ಬಿಟ್ರ ಅನನ್ಯ ಭಟ್ನ? ಕರ್ಕೊಂಡು ಹೋಗೋಕ್ಕೂ ಒಂದು ಕಾರಣ ಇದೆ. ಇಲ್ಲಿ ನನ್ನ ಈ ರೀತಿ ಟಾರ್ಚರ್ಗಳಾಗ್ತವೆ, ಇಲ್ಲಿ ಇನ್ನು ಇರೋದೇ ಬೇಡ, ಇವ್ರಿಗೆ ಯಾರಿಗೂ ನನ್ನ ಮಗಳು ಇದ್ದಾಳೆ ಅನ್ನುವಂಥದ್ದು ಯಾರಿಗೂ ಇದಾಗೋದು ಬೇಡ, ಗೊತ್ತಾಗೋದು ಬೇಡ ಅಂತ ಹೇಳಿಕೊಂಡು ನಾನು ಒಬ್ಬ ಶೇಟ್ ಮನೆಗೆ ಹೋಗಿದ್ದೆ. ಅಂದ್ರೆ ಅನನ್ಯ ಭಟ್ ಕರ್ಕೊಂಡು ಶೇಟ್ ಮನೆಗೆ ಕೋಲ್ಕತ್ತಾಕ್ಕೆ ಹೋಗ್ತಿದ್ದೀನಿ ಅಂದರೆ ಒಬ್ಬರು ಶೇಟು, ಅವ್ರು ತುಂಬ ರಿಚೆಸ್ಟ್ ಫ್ಯಾಮಿಲಿ. ಆ ಶೇಟು ನನ್ನನ್ನು ಒಂದು ಅಕ್ಕ ತಂಗಿಯರ ಥರ ನೋಡಿಕೊಂಡು, ನಿಮ್ಮ ಮಗುವನ್ನು ನಾನು ನೋಡ್ಕೊಳ್ತೀನಿ, ನಿಮ್ಮ ಮಗಳನ್ನು ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಆ ಶೇಟು ಒಂದು ಔಟ್ ಹೌಸಲ್ಲಿ ಇದು ಮಾಡಿಕೊಂಡು, ಅವ್ರ ಫ್ಯಾಮಿಲಿ ನನ್ನನ್ನು ಒಂದು ಔಟ್ ಹೌಸ್ ಥರ ಒಂದು ಮನೆ, ಸಣ್ಣ ಮನೆ ಥರ ಇದು ಮಾಡಿಕೊಂಡು ನೋಡ್ಕೊಂಡಿದ್ರು. ಅಲ್ಲೇ ಇದ್ದೆ, ಹಾಗೆ ಬಂದು ಹೋಗ್ತಾ ಇದ್ದೆ. ಅನನ್ಯ ಭಟ್ ಕೋಲ್ಕತ್ತಾದಲ್ಲಿ ನಿಮ್ ಜೊತೆ ಇದ್ರು? 8, 9, 10ನೇ ಕ್ಲಾಸ್ ಕೋಲ್ಕತ್ತಾದಲ್ಲೇ ಓದ್ತಾರೆ. ಆಮೇಲೆ 11, 12 ಅಲ್ಲೇ ಓದ್ತಾರೆ? ನಾನು ಓದಿಸ್ಲಿಲ್ಲ, ಆ ಶೇಟುವೆ ಓದಿಸಿದ್ರಾ? ಈ ಕೋಲ್ಕತ್ತಾದಲ್ಲಿ ಯಾವ ಏರಿಯಾದಲ್ಲಿ ಇದ್ರಿ? ಯಾವ ಸ್ಕೂಲಲ್ಲಿ ಮಗು ಓದ್ತಾ ಇದೆ? ಯಾಕಂದ್ರೆ ಒಂದೇ ಸ್ಕೂಲಲ್ಲಿ ಓದಿದ ಅಥವಾ ಡಿಫ್ರೆಂಟ್ ಸ್ಕೂಲಲ್ಲಿ? ಡಿಫ್ರೆಂಟ್ ಸ್ಕೂಲಲ್ಲಿ. ಅದು ನನಗೆ ಅಷ್ಟು ನೆನಪಿಲ್ಲ.
ಅವರು ಹಾಕಿರೋದು ಸ್ಕೂಲಿಗೆ ಎಲ್ಲ, ಸೇಟು ಅವರು. ಶೇಟು ಅವರು. ಯಾಕೆಂದರೆ ನಾನಲ್ಲಿ ಅಡ್ಮಿಷನ್ ಮಾಡೋಕ್ಕೆ ಅವರೇ ನನ್ನ ಮಗಳನ್ನು ಕೇರ್ ಟೇಕರ್ ಆಗಿ ನೋಡಿಕೊಂಡು ಅವ್ರ ಮಕ್ಕಳಂತಲೇ ನೋಡಿಕೊಂಡು ಅವರೇ ಎಲ್ಲ ಇದು ಮಾಡಿದರು. ದಾಖಲಾತಿಗಳಲ್ಲಿ ಅನನ್ಯ ಭಟ್ ಅಂತ ಪೂರ್ತಿ ಹೆಸರಿತ್ತಾ ಅಥವಾ ಸೇಟು ಹೆಸರಲ್ಲಿ ಸೇರಿಸಿದ್ರೆ ಹೇಗೆ? ಅನನ್ಯ ಭಟ್ ಹೆಸರು ಇತ್ತು ದಾಖಲಾತಿಯಲ್ಲಿ, ಅನನ್ಯ ಭಟ್ ಅಂತಲೇ ಹೆಸರಿತ್ತು. ನನ್ನ ಜೊತೆಗೆ ಬೆಳೆದಿರುವವಳು ಅವಳು. ಅಂದರೆ ಅವರು ಅಡ್ಮಿಷನ್ ಮಾಡುವಾಗ ತಂದೆ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಗಾರ್ಡಿಯನ್ ಆಗಿ ಅವರು ಸ್ಕೂಲಿಗೆ ಅಡ್ಮಿಷನ್ ಮಾಡ್ತಾ ಇದ್ರು ಶೇಟು. ನಾನು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಒಂದು ಕಲ್ಕತ್ತಾದಲ್ಲಿ ಒಂದು ಆಫೀಸು, ಕೆಲವು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಹೀಗೆ. ಇಲ್ಲ, ಅದು ಪರ್ಮನೆಂಟ್ ಏನೂ ಇಲ್ಲ. ಅಲ್ಲಿ ಶಾರ್ಟ್ ಎಂಡ್ ಆಗಿ ನಾನು ಓದಿದ್ದೀನಿ. ಅಂದ್ರೆ ನೀವು ಕೋಲ್ಕತ್ತಾದ CBI ಆಫೀಸಲ್ಲೂ ನೀವು ಕೆಲಸ ಮಾಡಿದ್ದೀನಿ. ಕಾಂಟ್ರಾಕ್ಟ್ ಸ್ಟೆನೋಗ್ರಾಫರ್ ಆಗಿ CBI ಆಫೀಸಲ್ಲಿ ನೀವು? ನಾನು ಹೆಚ್ಚು ದಿನ ಇರಲಿಲ್ಲ. ಅಂದ್ರೆ ಸ್ವಲ್ಪ ಅಂದಾಜು ಗೊತ್ತಾಗೋದಿಲ್ಲ ಇವಾಗ. ಸ್ವಲ್ಪ ಅಲ್ಲಿ ಕೆಲಸ ಮಾಡಿದ್ದೀನಿ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ. ನನ್ನ ಹೆಸರು ಅಲ್ಲಿ ಯಾವ ಇದಿಲ್ಲ, ದಾಖಲೆಗಳಲ್ಲಿ ಇಲ್ಲ ನಿಮ್ಮ ಹೆಸರು. ಸ್ಟೆನೋಗ್ರಾಫರ್ CBI ಆಫೀಸಲ್ಲಿ ನಿಮ್ಮ ಹೆಸರು ಕಾಂಟ್ರಾಕ್ಟ್ ಅಲ್ಲಿ ಇರುತ್ತೆ. ಹೊರಗುತ್ತಿಗೆ ಕಂಪನಿಯಲ್ಲಿ ನಿಮ್ಮನ್ನು ಸೇರಿಸಿದ್ರು. ಅವರು ನಿಮ್ಮನ್ನ CBI ಆಫೀಸಿಗೆ ಕಳಿಸಿದ್ರೆ ಏನಾದ್ರೂ ಕೆಲಸ ಬೇಕು ಅಂದ್ರೆ ಆವಾಗ ಕರೆಸ್ಕೊಳ್ತಾ ಇದ್ರು ಅಷ್ಟೇ. ಸರಿ. ಅನನ್ಯ ಭಟ್ ಈಗ PUC ಮುಗಿಯುತ್ತೆ ಕೋಲ್ಕತ್ತಾದಲ್ಲೇ. PUC ಮುಗಿಯುತ್ತೆ. ಮುಗಿದ್ಮೇಲೆ ನೀವು ಎಲ್ಲಿಗೆ ಬಂದ್ರಿ ಕೋಲ್ಕತ್ತಾದಿಂದ? ನಾನು ಅವಾಗ ನಾನು 2002 ಅಲ್ಲಿ ರಿಪ್ಪನ್ಪೇಟೆ ಇದೆ ಪ್ರಭಾಕರ್ ಅಂತ ಏನು ಹೇಳಿದಾರಲ್ವಾ, ಆ ಪ್ರಭಾಕರ್ ಮನೆಗೆ ಅವರ ತಾಯಿಗೆ ಒಂದು ಕ್ಯಾನ್ಸರ್ ಆಗಿತ್ತು. ಈ ಶೇಟುಗೆ ಪ್ರಭಾಕರ್ ಪರಿಚಯ ಇತ್ತು. ಓಹೋ, ಅವ್ರು ನಿಮ್ಮನ್ನು ಕರ್ಸ್ಕೊಂಡ್ರು. ಪ್ರಭಾಕರ್ ಕರ್ಸ್ಕೊಂಡ್ರು. ಅವಾಗ ಅನನ್ಯನ ಏನ್ ಮಾಡಿದ್ರಿ? ಅನನ್ಯನ ಅಲ್ಲೇ ಬಿಟ್ಟಿದ್ದೆ ನಾನು, ಕೋಲ್ಕತ್ತಾದಲ್ಲೇ ಬಿಟ್ಟಿದ್ದೆ. ಮುಗಿದಿತ್ತಲ್ಲ PUC 2003 ಅಲ್ಲಿ ಮುಗ್ದಿರೋದು. ಸೊ ಅವಳು PUC ಓದುವಾಗ್ಲೇ ನೀವು ಇಲ್ಲಿ ಬಂದ್ಬಿಟ್ರಿ ಪ್ರಭಾಕರ್ ಅವ್ರ ಮನೆಗೆ? ಹೌದು, ಅವಳನ್ನ ಅಲ್ಲಿ ಬಿಟ್ಟು ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಈ ಪ್ರಭಾಕರ್ ಅನ್ನೋರು ಹೆಂಡತಿಯನ್ನ ಬಿಟ್ಟಿದ್ರು. ಹಾಗಾಗಿ ನಾನು ಅವ್ರ ಮನೆಗೆ 2002 ಅಲ್ಲಿ. ನೀವು ಪ್ರಭಾಕರ್ ಅವ್ರನ್ನ ಮದುವೆ ಆಗಿರ್ಲಿಲ್ಲ. ಊಟ ಹಾಕಿದವರನ್ನ ಯಜಮಾನ ಅನ್ನೋದೇ ಗಂಡ ಅಂತ ಹೇಳಕ್ಕಾಗುತ್ತಾ? ಆದ್ರೆ ನೀವು ಆ ಪತ್ರಿಕೆ ಸಂದರ್ಶನದಲ್ಲಿ ಹೌದು ನಾನ್ ಪ್ರಭಾಕರ್ ಅವರು ದಂಪತಿಗೆ ಮಕ್ಕಳಿಲ್ಲ, ಪ್ರಭಾಕರ್ ಸುಜಾತಾ ಭಟ್ಗೆ ಮಕ್ಕಳಿಲ್ಲ, ಅದಕ್ಕೆ ಅವರು ನಾಯಿಗಳನ್ನ ಇಲ್ಲ ಶ್ವಾನ ಪ್ರೇಮಿಗಳು ಅಂತ ಆರ್ಟಿಕಲ್ ಬರ್ತಿಲ್ಲ. ಅದು ಏನಾಗಿದೆ ಅಂತ ಹೇಳ್ತೀನಿ. ದಂಪತಿ ಅಂತ ಹೇಳಿದ್ರೆ ಅಲ್ಲಿಯ ಜನಕ್ಕೆ ತೋರ್ಸ್ಕೊಳ್ಬೇಕಾಗಿತ್ತು. ನಾನು ಒಂದು ಹೆಣ್ಣು ಹೆಂಗಸು ಅಲ್ಲಿಗೆ ಹೋದವಾಗ ಜನ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಯಾರನ್ನು ಕರ್ಕೊಂಡು ಬಂದಿದ್ದೀಯಾ ಅಂತ. ಅದಕ್ಕೆ ನಾವು ಹೀಗೆ ಹೇಳಿಬಿಟ್ಟು ಹೀಗೆ ಇದ್ದು ಬಿಡೋಣ ಅನ್ನೋ ಒಂದು ಇದನ್ನ ನಾವು ಇದು ಮಾಡ್ಕೊಂಡಿರೋದು. ಇದು ಕಾಲ್ಪನಿಕ ಅಲ್ಲ, ನಿಜವಾಗಿಯೂ. ಈಗ ಒಂದು ಕಡೆ 2002ರಲ್ಲಿ ನೀವು ರಿಪ್ಪನ್ಪೇಟೆಗೆ ಬರ್ತೀರಾ. 2003ವರೆಗೂ ಕೂಡ ಅನನ್ಯ ಭಟ್ ಕೋಲ್ಕತ್ತಾದಲ್ಲಿ PUC ಓದ್ತಾ ಇರ್ತಾರೆ. ಆಮೇಲೆ ಏನಾಯ್ತು? 2003ರಲ್ಲಿ ನಾನು ಇದಕ್ಕೆ ಅವಳನ್ನು ಕರ್ಕೊಂಡು ಅಲ್ಲಿ ಅವರು ಶೇಟುವೆ, ಅವಳು ಚೆನ್ನಾಗಿ ಓದ್ತಾ ಇದ್ಲು ಅಂತ ಹೇಳ್ಕೊಂಡು ಮೆಡಿಕಲ್ಗೆ ಅವರೇ ಇದು ಮಾಡಿರೋದು. ಆ್ಯಕ್ಚುಲಿ KMC ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಣಿಪಾಲ್. ಅವಳು ಒಳ್ಳೆ ಓದ್ತಾ ಇದ್ಲು ಅಂತ ಹೇಳ್ಕೊಂಡು ಅವರೇ ಇನ್ನು ಅಲ್ಲಿ ಎಲ್ಲ ಬೇಡ, ಇಲ್ಲಿ ಇದು ಮಾಡೋಣ, ಅಡ್ಮಿಷನ್ ಮಾಡೋಣ, ಒಂದು ಒಳ್ಳೆ ಕಾಲೇಜ್ ಇದೆ ಅಂತ ಹೇಳ್ಕೊಂಡು ಆ ಶೇಟುವೆ ಹೇಳಿದರು. ಹಾಗೆ ಅವರೇ ದುಡ್ಡು ಕೊಟ್ಟಿರೋದು, ಅವರೇ ಅವಳನ್ನು ಅಡ್ಮಿಷನ್ ಮಾಡೋಕ್ಕೆ ಎಲ್ಲದಕ್ಕೂ. ಅದೇನಾಗಿದೆ, ಸ್ಟಾರ್ಟಿಂಗಲ್ಲಿ ಆಗಸ್ಟಲ್ಲಿ ಅಡ್ಮಿಷನ್ ಆಗಬೇಕು. ಆಗಸ್ಟಲ್ಲಿ ಅಡ್ಮಿಷನ್ ಆಗಬೇಕು. ಜುಲೈ ಎಂಡಿಗೆ ಅವಳನ್ನು ಕರ್ಕೊಂಡು ಬಂದರು ಶೇಟು. ನಾನು ಅವರು ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಬಂದೆ. ಅನನ್ಯ ಭಟ್ನು ಕರ್ಕೊಂಡ್ ಬಂದಿದ್ರಿ ಅವಾಗ? ಒಟ್ಟಿಗೆ ಕರ್ಕೊಂಡು ಅಡ್ಮಿಷನ್ ಮಾಡಿಸಿದ್ರ? ಅಡ್ಮಿಷನ್ ಮಾಡಿದ್ದೀವಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ. ಈಗ ನನ್ನೊಂದು ಪ್ರಶ್ನೆ, ಯಾವುದೇ ಮೆಡಿಕಲ್ ಅಡ್ಮಿಷನ್ ಆಗಬೇಕಂತಂದ್ರೆ ಕರ್ನಾಟಕದಲ್ಲಿ ನಡೆಯುವಂತಹ ಒಂದು ಸಾಮಾನ್ಯ ಪರೀಕ್ಷೆಯನ್ನ ಪಾಸ್ ಆಗಬೇಕಿತ್ತು ಅಥವಾ ರ್ಯಾಂಕ್ ಪಡಿಬೇಕಿತ್ತು. ಆ ಪ್ರಕ್ರಿಯೆ ಹೇಗೆ ನಡೀತು? ಅದು ಅವಳು ರ್ಯಾಂಕ್ ಪಡೆದಿದ್ಲು. ಎಕ್ಸಾಮ್ ಬರೆಯದೆ ಅವಳಿಗೆ ರ್ಯಾಂಕ್ ಮೆರಿಟ್ ಮೇಲೆ ಕೊಟ್ಟಿದ್ರು. ಅದು ಹೆಂಗೆ ಎಕ್ಸಾಮ್ ಬರೆಯದೆ ಮೆರಿಟ್ ಕೊಡ್ತಾರೆ? ಅದು ಅವರ ಇನ್ಫ್ಲುಯೆನ್ಸ್, ಅದು ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ಸೇಟು ಅವರೇ ಇನ್ಫ್ಲುಯೆನ್ಸ್ ಮಾಡಿ ಸೀಟು ಕೊಡಿಸಿರೋದು. ಸೇಟು ಅವರು ಅಲ್ಲ, ಈಗ CET ಎರಡು ರೀತಿಯಲ್ಲಿ ಅಡ್ಮಿಷನ್ ಆಗುತ್ತೆ. ನಂಬರ್ 1 CET ಪಾಸ್ ಆಗಿ ರ್ಯಾಂಕಲ್ಲಿ ಸಿಗುತ್ತೆ. ನಂಬರ್ 2 ನಾವು ಡೊನೇಷನ್ ಕೊಟ್ಟು ಅಡ್ಮಿಷನ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಅನನ್ಯ ಭಟ್ಟನ್ನ ಯಾವ ಇದರಲ್ಲಿ ಡೊನೇಷನ್ ಕೊಟ್ಟು ಅಡ್ಮಿಷನ್ ಮಾಡಿರೋದು? ಎಷ್ಟು ಡೊನೇಷನ್ ಕೊಟ್ಟಿದ್ರೆ? ಅದು ನನಗೆ ಗೊತ್ತಿಲ್ಲ ಸರ್.
ಅದು ಅವರು ನನಗೆ ದೊಡ್ಡವರು, ಅವ್ರ ಹತ್ರ ನಾನು ನೀವು ಎಷ್ಟು ಕೊಟ್ಟಿದ್ದೀರಿ ಅನ್ನುವಂಥ ಮಾಹಿತಿ ನಾನು ಕೇಳಿದರೆ ಸೊ ಸೇಟು ಅವರೇ ಅವಳನ್ನ ಅಡ್ಮಿಷನ್ ಮಾಡಿದ್ರು, ಡೊನೇಷನ್ ಕೊಟ್ಟು. ಕಾಲೇಜ್ ಹೋದ್ರಮ್ಮ ಅನನ್ಯ ಭಟ್? ಒಂದು ವಾರನೂ ಹೋಗಲಿಲ್ಲ. ಒಟ್ಟು ಅಡ್ಮಿಷನ್ ಅಂತೂ ಆಗಿತ್ತು. ಅಡ್ಮಿಷನ್ ಆಗಿತ್ತು. ಆದ್ರೆ ಇವಾಗ KMC ಕಸ್ತೂರಬಾ ಮೆಡಿಕಲ್ ಕಾಲೇಜ್ ದಾಖಲೆಗಳಲ್ಲಿ ಅನನ್ಯ ಭಟ್ ಅನ್ನೋ ಹೆಸರೇ ಯಾಕೆ? ಅದನ್ನ ನಾನು ಹೇಳಬಾರ್ದು, ಅದನ್ನ ಎಲ್ಲಾನು ಡಿಸ್ಕ್ಲೋಸ್ ಮಾಡಿದ್ದಾರೆ. ಅದು ಯಾವ ಪ್ರಭಾವಿ ವ್ಯಕ್ತಿಗಳು? ಯಾರು ಅಂದ್ರೆ ಸೇಟು ಅವರು ಸೇರಿಸಿದ್ದಲ್ವಾ ಅವರನ್ನ ಡೊನೇಷನ್ ಕೊಟ್ಟು? ಶೇಟು ಅವರು ಸೇರಿಸಿದ್ರೆ ಹೆಸರು ನನ್ನ ಹೆಸರನ್ನ ಹಾಕಿದ್ರು. ಸೊ ಆ ದಾಖಲೆ, ಕಾಲೇಜ್ ದಾಖಲೆಗಳಲ್ಲಿ ಏನೂ ಇಲ್ಲ, ಹೆಸರೇ ತೆಗೆದು ಬಿಟ್ಟಿದ್ದಾರೆ. ಹೆಸರನ್ನೇ ತೆಗೆದು ಬಿಟ್ಟಿದ್ದಾರೆ. ಯಾರ ಹೆಸರು ತೆಗೆದಿದ್ದಾರೆ ಅಂತ ನಿಮಗೆ ಗೊತ್ತು? ಅದು ನಾನು ವ್ಯಕ್ತಪಡಿಸಕ್ಕೆ ಆಗಲ್ಲ. ಯಾಕಂದ್ರೆ ಅದನ್ನು ಹೇಳ್ತೀನಿ ಕೇಳಿ ಮೇಡಮ್. ಅವಳು ಜಾಯಿನ್ ಆಗಿದ್ದಾಳೆ ಅಷ್ಟೇ, ಇನ್ನು ಮೆಡಿಕಲ್ಗೆ. ಅವಳ ಫ್ರೆಂಡ್ ಸರ್ಕಲ್ ಒಂದು ನಮ್ಮ ಶೇಟು ಅವರೇ, ಆ ಶೇಟು ಯಾರಿದ್ದಾರೆ ಅವರೇ ಒಂದು ಮನೆ ಮಾಡಿ ಕೊಟ್ಟಿದ್ರು ಮಣಿಪಾಲಲ್ಲಿ. ಮನೆ ಅಂತ ಹೇಳಿದ್ರೆ ಒಂದು 5-6 ಜನ ಇರುವ ಹಾಗೆ, ಒಬ್ಳೇ ಇರಕ್ಕಾಗಲ್ಲ, ಹೆಂಗ್ ಹುಡುಗಿಯರು. ಹಾಗೆ ಆ ಫ್ರೆಂಡ್ ಸರ್ಕಲ್ಗೆ, ಆ ಮನೆಗೆ ಒಂದು 5-6 ಜನ ಸೇರ್ಕೊಂಡು ಒಂದು ಮನೆ ಮಾಡಿರೋದು. ಆ ಮನೆಯಲ್ಲಿ ಇವರು ಒಟ್ಟಿಗೆ ಸೇರ್ಕೊಂಡು ಇದ್ರು. ಅಲ್ಲಿಂದ ಹೋಗ್ಬೇಕಾಗಿದ್ರೆ ಇನ್ನು 1 ವಾರ ಆಗಿಲ್ಲ. ನನಗೆ ಏನು ಹೇಳಿದ್ಲು, ಅಮ್ಮ ನಾನು ಧರ್ಮಸ್ಥಳಕ್ಕೆ ಹೋಗಬೇಕು. ಯಾವಾಗ ಹೇಳಿದ್ದು ನಿಮ್ಗೆ? ನಾನು ಇಸ್ವಿ ಗೊತ್ತಾ ನಿಮ್ಗೆ? 2003 ನೀವು ಅವಾಗ ಕೋಲ್ಕತ್ತಾದಲ್ಲಿದ್ರಾ? ನಾನು ವಾಪಸ್ ಹೋಗಿದ್ದೆ ಇವಳನ್ನ ಬಿಟ್ಟು. ಬಟ್ಟೆ ಎಲ್ಲ ತರಬೇಕು. ಕೋಲ್ಕತ್ತಾಗೆ ಹೋಗಿದ್ರಿ? ಕೋಲ್ಕತ್ತಾಕ್ಕೆ ಹೋಗಿದ್ದೆ. ನೀವು ರಿಪ್ಪನ್ಪೇಟೆಯಲ್ಲಿ ಇದ್ರಲ್ವಾ ಪ್ರಭಾಕರ್ ಅವ್ರ ಜೊತೆ? ಅದು 3 ಜನವರಿಯಲ್ಲಿ. ಇದು ಆಗಸ್ಟ್ ಅಲ್ಲಿ. ಸೊ ನೀವು ಅವಾಗ ಪ್ರಭಾಕರ್ ಅವ್ರನ್ನ ಬಿಟ್ಟಿದ್ರಿ? ಪ್ರಭಾಕರ್ ಅವ್ರನಿಂದ ಬಿಟ್ಬಿಟ್ಟಿದ್ರಿ ನೀವು ಅವಾಗ? ಹೌದು. ಪ್ರಭಾಕರ್ ಜೊತೆ ಪ್ರಭಾಕರ್ ಜೊತೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅವ್ರ ಮನೆಗೂ ಬಂದು, ಕೋಲ್ಕತ್ತಾಗೂ ಬಂದು, ಪ್ರಭಾಕರ್ ಅವ್ರ ಮನೆಗೂ ಬಂದು ಹೋಗ್ತಾ ಇದ್ರಿ ನೀವು? ಓಕೆ. ಸೊ ಬಟ್ಟೆ ತರಕ್ಕೆ ಅಂತ ನೀವು ಕೋಲ್ಕತ್ತಾಗ ಹೋದ್ರಿ? ಇಲ್ಲಿ ಕನ್ಫ್ಯೂಷನ್ ಮಾಡಬೇಡಿ, 1 ನಿಮಿಷ ಆಫ್ ಮಾಡ್ಕೊಳ್ಳಿ, ನನಗೆ ಮರ್ತು ಇದಾಗ. ಸೊ ನೀವು ಪ್ರಭಾಕರ್ ಅವ್ರ ಜೊತೆ ರಿಪ್ಪನ್ಪೇಟೆನಲ್ಲಿ ಇದ್ರಿ 2003 ಜನವರಿಯಲ್ಲಿ? ಪ್ರಭಾಕರ್ ಮನೆಯಲ್ಲಿ ಇದ್ದೆ. ಅವರ ತಾಯಿ ಸತ್ತು ಹೋದ್ರು. ಓಕೆ. ಸೊ ಆಗಸ್ಟ್ ಅಲ್ಲಿ ಅನನ್ಯ ಭಟ್ ಕರ್ಕೊಂಡ್ಬಂದು ಮೆಡಿಕಲ್ ಕಾಲೇಜ್